ಹಾಯ್ ಫ್ರೆಂಡ್ಸ್, ನಾನಿವಾಗ ನಿಮಗೆ ಕಡಲೆಬೇಳೆಯಿಂದ ಯಾವ ಥರ ಅಬೆ ವಡೆಯನ್ನು ಮಾಡ್ಕೋಬೇಕು ಅಂತ ಹೇಳ್ಕೊಡ್ತೀನಿ. ನಾನಿಲ್ಲಿ ಕಡಲೆಬೇಳೆಯನ್ನು 3-4 ಅವರ್ ಚೆನ್ನಾಗಿ ನೆನೆಸಿ ಇಟ್ಕೊಂಡಿದ್ದೀನಿ. ಅದನ್ನು ನಾನು ಮಿಕ್ಸಿಗೆ ಹಾಕಿ ತರ್ತರಿಯಾಗಿ ರುಬ್ಕೊತೀನಿ. ಇಲ್ಲಿ ನೋಡಿ, ನಾನು ಈರುಳ್ಳಿ, ಆಮೇಲೆ ಪುದೀನ, ಕೊತ್ತಂಬರಿ ಎಲ್ಲ ಸಣ್ಣದಾಗಿ ಹಚ್ಕೊಂಡು ಇಟ್ಟಿದ್ದೀನಿ. ಸಬ್ಬಕ್ಕಿ ಸೊಪ್ಪು ಹಾಕಿದ್ದೀನಿ. ಇಲ್ಲಿ ನೋಡಿ, ಇದನ್ನು ಖಾರಕ್ಕೆ ತಕ್ಕಂಗೆ ನಾವು ಮೆಣಸಿನ್ಕಾಯಿ ಎಷ್ಟು ಬೇಕೋ ಅಷ್ಟು ಮಿಕ್ಸಿಗೆ ಹಾಕ್ಕೋಬೇಕು. ನಾನು ಇದು 3-4 ಅವರ್ ನೆನೆಸಿ ಚೆನ್ನಾಗಿ ಅದು ನೆಂದು ಆ ಬೇಳೆ ಎಲ್ಲ ಚೆನ್ನಾಗಿ ಉಬ್ಬಬೇಕು. ನೋಡಿ, ದಪ್ಪದಾಗಿದೆ. ಆ ಬೇಳೆ ದಪ್ಪ ಆದಾಗ ನಾವು ಮಿಕ್ಸಿಗೆ ಹಾಕ್ಕೊಂಡ್ರೆ ಟೇಸ್ಟ್ ಚೆನ್ನಾಗಿ ಬರುತ್ತೆ. ನಾನೀಗ ಮಿಕ್ಸಿಗೆ ಹಾಕ್ಕೊತಾ ಇದ್ದೀನಿ. ನೋಡಿ, ಅದನ್ನು ಫುಲ್ಲು ನುಣ್ಣಗೆ ರುಬ್ಬಾರ್ದು. ಸ್ವಲ್ಪ ನಾವು ತರ್ತರಿಯಾಗಿ ಒಂದು 3/4 ಭಾಗದಷ್ಟು ಫುಲ್ ನುಣ್ಣಗಾಗೋ ಥರ ಮಿಕ್ಸಿಗೆ ಹಾಕ್ಕೊಂಡು ರುಬ್ಕೋಬೇಕು. ಹಂಗೆ ರುಬ್ಕೊಂಡ್ರೆ ಅದು ತಿನ್ನುವಾಗ ಸ್ವಲ್ಪ ನಮಗೆ ಬಾಯಿಗೆ ಅಲ್ಲಿಗೆ ಚೆನ್ನಾಗಿ ತಿನ್ನೋಕ್ಕೆ ಟೇಸ್ಟ್ ಸಿಗುತ್ತೆ. ಫುಲ್ ನುಣ್ಣಗಾಗೋಕ್ಕೆ ಅದು ಒಂಥರ ಚೆನ್ನಾಗಿರಲ್ಲ. ನೋಡಿ, ನಾನೀಗ ಮಿಕ್ಸಿಗೆ ಹಾಕ್ಕೊಂಡು ನೋಡಿ 3/4 ಭಾಗದಷ್ಟು ರುಬ್ಕೊಂಡಿದ್ದೀನಿ. ನೋಡಿ, ಈ ಥರ ರುಬ್ಕೋಬೇಕು. ಜಾಸ್ತಿನೂ ರುಬ್ಕೋಬಾರ್ದು. ನೋಡಿ, ಈ ಥರ ರುಬ್ಕೊಂಡು ಇಟ್ಕೋಬೇಕು. ಅದನ್ನು ನಾನು ಈರುಳ್ಳಿ ಜೊತೆ ಹಾಕ್ತಾಯಿದ್ದೀನಿ. ಈರುಳ್ಳಿ, ಕೊತ್ತಂಬರಿ, ಆಮೇಲೆ ಪುದೀನ, ಸಬ್ಬಕ್ಕಿ ಸೊಪ್ಪು, ಈ 3 ಹಚ್ಚಿಕೊಂಡಿದ್ನಲ್ಲ ಅದರಲ್ಲಿ ಹಾಕಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಇವಾಗ ನಾನು ಖಾರಕ್ಕೆ ತಕ್ಕಂಗೆ ಹಸಿಮೆಣಸಿನ್ಕಾಯಿ, ಆಮೇಲೆ ಬೆಳ್ಳುಳ್ಳಿ, ಶುಂಠಿ ಸ್ವಲ್ಪ, ನಾನು ಎಷ್ಟು ಕ್ವಾಂಟಿಟಿಯಲ್ಲಿ ಕಡಲೆಬೇಳೆಯನ್ನು ಹಾಕ್ಕೊಂಡಿದ್ದೀನಿ ಅದಕ್ಕೆ ಖಾರ ಎಷ್ಟು ಬೇಕೋ ಅಷ್ಟು ನಾನು ತಗೊಂಡಿದ್ದೀನಿ. ನಿಮಗೆ ಎಷ್ಟು ಬೇಕೋ ಅಷ್ಟು ನೀವು ತಗೊಂಡು ಅದಕ್ಕೆ ಮಿಕ್ಸಿಗೆ ಹಾಕಿ ತರ್ತರಿಯಾಗಿ ರುಬ್ಬಿ ಇದರಲ್ಲಿ ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ, ನಾನು ಇವಾಗ ಹಾಕ್ಬಿಟ್ಟು ಮಿಕ್ಸ್ ಮಾಡ್ತೀನಿ. ನಿಮ್ಗೆ ಯಾವ ರೀತಿ ಖಾರಕ್ಕೆ ತಕ್ಕಾಗ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ನಾನು ನಮ್ಮ ಮನೆಯಲ್ಲಿ 5-6 ಜನ ಇರೋದ್ರಿಂದ ನಾನು ಜಾಸ್ತಿ ಕ್ವಾಂಟಿಟಿ ಕಡಲೆಬೇಳೆ ಹಾಕಿದ್ದೀನಿ. ಅದಕ್ಕೆ ನಾನು ಜಾಸ್ತಿ ಹಸಿಮೆಣ್ಸಿನ್ಕಾಯಿ ಹಾಕಿದ್ದೀನಿ. ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು, ಆಮೇಲೆ ಸ್ವಲ್ಪ ಅಡುಗೆ ಸೋಡಾ. ನಿಮ್ಗೆ ಇಷ್ಟ ಆದರೆ ಅಡುಗೆ ಸೋಡಾ ಹಾಕ್ಕೊಳ್ಳಿ, ಇಲ್ಲಾಂದರೆ ಸ್ಕಿಪ್ ಮಾಡ್ಕೊಳ್ಳಿ. ಅದನ್ನು ಹಾಕ್ಬಿಟ್ಟು ಚೆನ್ನಾಗಿ ಕಲಸಿ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಂಡು ನೋಡಿ, ಈ ಥರ ಜಾಸ್ತಿ ನೀರು ಇರಬಾರ್ದು. ಸ್ವಲ್ಪ ಉಂಡೆ ಬರೋ ಥರ ನೀರು ಹಾಕ್ದಿರ, ಅದರ ಕಡಲೆಬೇಳೆ ನೆನೆಸಿರ್ತೀವಲ್ಲ ಅದರಲ್ಲೇ ನೀರಿರುತ್ತೆ. ನೀವೇನು ನೀರು ಹಾಕೋಷ್ಟಿರಲ್ಲ. ನೋಡಿ, ಈ ಥರ ಸ್ವಲ್ಪ ಸಣ್ಣಕ್ಕೆ ನಾವು ಉಂಡೆ ಮಾಡಿಕೊಂಡು ಅದನ್ನು ತಟ್ಕೊಂಡು ಈ ಥರ ನಾವು ಇಡ್ಲಿ ಇಡ್ತೀವಲ್ಲ ಆ ಥರ ನೀರು ಇಟ್ಬಿಟ್ಟು ಅದರಲ್ಲಿ ನಾವು ವಡೆ ಯಾವ ಥರ ತಟ್ಕೊತೀವೋ ಆ ಥರ ತಟ್ಬಿಟ್ಟು ಇಡ್ಲಿ ಪ್ಲೇಟಲ್ಲಿ ಇಟ್ಬಿಟ್ಟು ಒಂದು 15 ನಿಮಿಷ ಚೆನ್ನಾಗಿ ಕುದಿಸ್ಬಿಟ್ಟು ತೆಗೆದ್ರೆ ನೋಡಿ, ಈ ಥರ ಅಬೆ ವಡೆ ಆಗುತ್ತೆ. ನಾವು ಇದನ್ನು ಮಕ್ಕಳಿಗೆ, ಆಮೇಲೆ ವಯಸ್ಸಾಗಿರೋರು ಕೊಟ್ಟರೆ